ಮೊನ್ನೆ ಮುರುಗೇಶ್ ನಿರಾಣಿ ಅವರು ಮತ್ತೆ ಮೀಸಲಾತಿ ವಿಚಾರಕ್ಕೆ ಪ್ರಸ್ತಾಪ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಸಲಾತಿ ಕೊಡಿಸಿದ್ರೆ 1 kg. ಮೊದಲು ಪಂಚಮಸಾಲಿಗರಿಗೆ ಸ್ವಾಭಿಮಾನಿ ಪಂಚಮಸಾಲಿ ಜನಾಂಗಕ್ಕೆ ಮೊದಲು ಅವರು ಋಣವನ್ನು ತೀರಿಸಬೇಕಾಗಿದೆ. ಅವ್ರು ಮೊದಲು ನಮಗೆ ನಮ್ಮ ಜನಾಂಗಕ್ಕೆ ಒಳ್ಳೆಯದನ್ನು ಮಾಡಿದ್ದಾರೆ ಅನ್ನೋದನ್ನು ಅವ್ರು ಮೊದಲು ಚಿಂತನೆ ಮಾಡೋದು. ಅವ್ರ ಸ್ವಂತ ಪರ್ಸ್ನಲ್ ಆಗಿ ಏನು ನಮ್ಮ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಅವರಿಂದ ಏನು ಅನ್ನೋದನ್ನು ಅವ್ರು ಹೇಳಿ ಆಮೇಲೆ ನನಗೆ ಬಂಗಾರ ಕೊಡಿಸೋದನ್ನು ಅವ್ರು ಮಾತನಾಡಿ. ಮೀಸಲಾತಿ ಬಗ್ಗೆ ಘಂಟಾಘೋಷವಾಗಿ ಹೇಳಿದ್ದೀನಿ. ಯಾರಿಗೆ ಹೆದರುವಂಥ ಕಾರಣ ಇಲ್ಲ. ಸಮಾಜದ ಮಗಳಾಗಿದ್ದೀನಿ. ಪಂಚಮಸಾಲಿಯವರಿಗೆ 2A ಮೀಸಲಾತಿ ಹೋರಾಟ ನಾನು ಭಾಗಿಯಿದ್ದೀನಿ, ಅದ್ರ ಪರವಾಗಿದ್ದೀನಿ. 2A ಅದು ನಮ್ಮ ಸರ್ಕಾರನೇ ಇರಲಿ ಬೇರೆ ಸರ್ಕಾರನೇ ಇರಲಿ, ನಮ್ಮ ಸಮಾಜಕ್ಕೆ 2A ಮೀಸಲಾತಿ ಬರಲೇಬೇಕು. ಅದರ ಪರವಾಗಿದ್ದೀನಿ, ಬದ್ಧವಾಗಿದ್ದೀನಿ. ಅದಕ್ಕೆ ಏನೆಲ್ಲ ಬೇಕೋ ಅದನ್ನು ನಾನು ಮಾಡ್ತಾ ಇದ್ದೀನಿ. ನಿರಾಣಿಯವ್ರಿಗೆ ವಿಚಾರ ಮಾಡುವಂಥ ಕಾಳಜಿ ಮಾಡುವಂಥ ಸಮಯ ಒಂದಿತ್ತು. ಆ ತಮ್ಮ ಸಮಯದಲ್ಲಿ ಏನೂ ಮಾಡಲಿಲ್ಲ. ಈಗ ಹೇಳ್ತಾ ಇದ್ದಾರೆ ಅಂದರೆ ಇದು ಅಪಹಾಸ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರು ಸರ್ಕಾರದ ಮೇಲೆ, ಯಾಕೋ ಸಮಯ ಕೊಡ್ತಾ ಇಲ್ಲ ನಮಗೆ ಅನ್ನುವಂಥ. ನೋಡಿ, ಸ್ವಾಮೀಜಿಗಳು ಯಾವಾಗ ಸಿದ್ದರಾಮಯ್ಯ ಸಾಹೇಬ್ರ ಟೈಮನ್ನು ಕೇಳಿದ್ದಾರೆ. ನಾನೊಮ್ಮೆ ಕರ್ಕೊಂಡು ಹೋಗಿದ್ದೀನಿ. ಬೆಳಗಾವಿ ಅಧಿವೇಶನದಲ್ಲಿ ಒಮ್ಮೆ ಅರೇಂಜ್ ಮಾಡಿದ್ದೆ. ಬೆಂಗಳೂರಿನಲ್ಲಿ ವಿನಯನ ಕುಲಕರ್ಣಿ ಅವ್ರು ಕರ್ಕೊಂಡು ಹೋಗಿದ್ರು. 3ನೇ ಬಾರಿಗೂ ಕೂಡ ನಾವು ಅವರಿಗೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದೀವಿ. ಅವರು ಯಾಕೆ ಈ ರೀತಿ ಮಾತನಾಡಿದ್ರು ನಾನು ಅವ್ರ ಹತ್ರ ಮಾತಾಡ್ತೀನಿ. ಖಂಡಿತ ಇಲ್ಲ. ನಮಗೆ ಕಾಳಜಿ ಇದೆ. ಎಲ್ಲರೂ ಸಮಾಜದ ಪರವಾಗಿ ಸಮಾಜದ ಚಿಂತನೆಯಿಂದ ನಾವಿರ್ತೀವಿ. ಆದರೆ ನಮ್ಮ 2A ಮೀಸಲಾತಿಯಿಂದ ಪಂಚಮಸಾಲಿಗಳಿಂದ ಬೇರೆ ಸಮಾಜಕ್ಕೆ ಯಾರಿಗೂ ತೊಂದರೆ ಆಗೋದಿಲ್ಲ. ಅಂಥವ್ರಿದ್ರೆ ಅವ್ರಿಗೂ ಕೂಡ ಕೊಡಿ, ಅವರ ಹಕ್ಕನ್ನು ಅವ್ರಿಗೂ ಕೊಡಿ, ನಮಗೂ ಕೊಡಿ ಅಂತ ನಮ್ಮ ಹೋರಾಟದ ಒಂದು ಉದ್ದೇಶ. ಹೊರತಾಗಿ ಬೇರೆಯವರ ಕೈ ತುತ್ತನ್ನು ತೆಗೆದುಕೊಂಡು ತಿನ್ನುವಂಥ ಜಾಯಮಾನ ಪಂಚಮಸಾಲಿಗರಿಗಿಲ್ಲ. ಅವ್ರಿಗೂ ನ್ಯಾಯ ಕೊಡಿ, ನಮಗೂ ನ್ಯಾಯ ಕೊಡಿ. ನಿನ್ನೆ ಯತ್ನಾಳ್ ಅವರು ಬೈಲಂಗದಲ್ಲಿ ಮಾತಾಡ್ತಾರೆ, ಲಕ್ಷ್ಮಿ ಅಕ್ಕ 2,000 ರೂಪಾಯಿ ಗ್ಯಾರಂಟಿ ಕೊಟ್ಟು ಕ್ಯಾಂಪ್ ಬೇಬಿ ಮಾಡ್ತಾ ಇದ್ದಾರೆ. ಅಂದರೆ ಮುಂದೊಂದು ದಿನ ಹಿಂದೂಗಳೆಲ್ಲ ಮುಸ್ಲಿಮ ಕನ್ವರ್ಟ್ ಆಗ್ತಾರೆ ಅನ್ನೋ ಥರ ನಿಮ್ಮನ್ನು ಗುರಿಯಾಗಿಕೊಂಡು ಮಾತಾಡಿದ್ರು. ಯತ್ನಾಳ್ ಅಣ್ಣನ ಅಜೆಂಡಾ ಏನು? ನಾವಿವತ್ತು ಬಸವಣ್ಣನ ತತ್ವವನ್ನು ಒಪ್ತೀವಿ. ಬಹುಶಃ ಯತ್ನಾಳ್ ಅಣ್ಣನವರು ಬಸವಣ್ಣನ ತತ್ವವನ್ನು ಒಪ್ತಾರೆ. ಸರ್ವಧರ್ಮ ಸಮಬಾಳು ಸಮಪಾಲು ಅನ್ನೋದು ಬಸವಣ್ಣನವರ ಇದು. ಜಾತಿಯ ವಿರುದ್ಧವಾಗಿ ಹೋರಾಟ ಮಾಡಿದಂಥವ್ರು. ನನಗೆ ಒಮ್ಮೊಮ್ಮೆ ವಿಚಿತ್ರ ಅನ್ನಿಸುತ್ತೆ. ಯತ್ನಾಳ್ ಅಣ್ಣನವರು ಬಸವಣ್ಣ ಅಂದ್ಕೊಂಡು ಒಂದು ಕೋಮಿನವರ ವಿರುದ್ಧ ಇಷ್ಟೊಂದು ದ್ವೇಷವನ್ನು ಕಾರ್ತಾ ಇದ್ದಾರಲ್ಲ, ಯಾಕೆ? ಲಕ್ಷ್ಮೀ ಹೆಬ್ಬಾಳ್ಕರ್ 2,000 ರೂಪಾಯಿ ಒಂದು ಕಮ್ಯುನಿಟಿಗೆ ಹೋಗೋದಿಲ್ಲ. ಈ ರಾಜ್ಯದ 1,22,00,000 ಬಡವರ ಕುಟುಂಬಕ್ಕೆ ಹೋಗ್ತಾ ಇದೆ, ಒಂದು ಕೋಮಿಗೆ ಹೋಗೋದಿಲ್ಲ. ಹಿರಿಯರಿದ್ದಾರೆ ಯತ್ನಾಳ್ ಅಣ್ಣನವರು. ಅವರು ತಮ್ಮನ್ನು ತಾವು ತಿದ್ದುಕೋಬೇಕು. ಇಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ರಾಜಕಾರಣದಲ್ಲಿ ಅವರಿಗೆ ಭವಿಷ್ಯ ಇಲ್ಲ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.